ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪಾ ಓಲೆಗಾಯ್ಸ್ ಕನ್ನಡ. ಇವತ್ತು ಬಂದ್ಬಿಟ್ಟು ನಾನು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಮನೆಯಲ್ಲಿದ್ದಂತಹ ಎಲ್ಲ ವೆಜಿಟೇಬಲ್ಸ್ ಕೂಡ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲವನ್ನು ನಾನು ಉದ್ದ ಸೈಜಲ್ಲಿ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸೈಡಲ್ಲಿ ಬಂದ್ಬಿಟ್ಟು ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಖಾರಕ್ಕೆ ತಕ್ಕ ಹಾಗೆ ನಾನು ಒಂದು 4 ಮೆಣಸಿಕಾಯಿ ಕೂಡ ನಾನು ಅದರಲ್ಲಿ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಸೈಡ್ ಬಂದ್ಬಿಟ್ಟು ಮಸಾಲೆ ಪದಾರ್ಥಗಳನ್ನು ಸಹ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಬಂದ್ಬಿಟ್ಟು ಒಂದು ಕುಕ್ಕರನ್ನ ಇಟ್ಕೊಂಡು ಎಣ್ಣೆಯನ್ನು ಹಾಕಿ ಅದಕ್ಕೆ ಕಟ್ ಮಾಡಿಟ್ಕೊಂಡಂತಹ ಈರುಳ್ಳಿಯನ್ನು ಸಹ ನಾನಿಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸಾಧ್ಯವಾದಷ್ಟು ಎಷ್ಟು ಚೆನ್ನಾಗಿ ನಾವು ಈರುಳ್ಳಿ ಫ್ರೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಬರ್ತದೆ ಅಂತ ಹೇಳ್ಬೋದು. ಅದಕ್ಕೆ ಮೇಲೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಎತ್ತಿಟ್ಕೊಂಡಂತಹ ಮಸಾಲೆ ಪದಾರ್ಥವನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಮನೆಯಲ್ಲಿ ಯಾವುದು ಮಸಾಲೆ ಪದಾರ್ಥ ಇರ್ತದೋ ಅದನ್ನೇ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಪೇಸ್ಟ್ ಮಾಡಿರುವಂಥದ್ದು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಕೂಡ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅಂದರೆ ಹಸಿ ವಾಸನೆ ಹೋಗುವವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿದ ನಂತರ ನೆಕ್ಸ್ಟ್ ಬಂದುಬಿಟ್ಟು ಮತ್ತು ನಾವು ಕಟ್ ಮಾಡಿ ಇಟ್ಕೊಂಡಂತಹ ಮನೆಯಲ್ಲಿದ್ದಂತಹ ಎಲ್ಲ ವೆಜಿಟೇಬಲ್ಲು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಕೂಡ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು 2 ಸೆಕೆಂಡ್ ನಾವು ಇದನ್ನು ಬಿಡಬೇಕಾಗುತ್ತೆ. ನೋಡಿ, ಈ ಟೈಪಲ್ಲಿ ನಾನು 2 ಸೆಕೆಂಡ್ ಬಿಟ್ಟು ಮತ್ತು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಅಂದರೆ ಉಪ್ಪು ಈ ಟೈಮಲ್ಲಿ ಹಾಕೋದ್ರಿಂದ ವೆಜಿಟೇಬಲ್ ಎಲ್ಲ ಚೆನ್ನಾಗಿ ಬೇಯ್ತದೆ ಆದಷ್ಟು ಬೇಗ ಅಂತೇಳಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಉಪ್ಪು ಹಾಕಿ ಕೂಡ ಚೆನ್ನಾಗಿ ನಾನು ಮಿಕ್ಸ್ ಮಾಡಿ ಮತ್ತು ಲಾಸ್ಟಲ್ಲಿ ನಾನು ಟೊಮೊಟೊ ಹಣ್ಣು ಸಹ ನಾನು ಇದಕ್ಕೆ ಹಾಕ್ಕೊತೇನೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ. ಸೈಡಲ್ಲಿ ಎತ್ತಿಟ್ಕೊಂಡಂತಹ ಮೊಸರನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಟೀ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟದಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಇದಕ್ಕೆ ಮೇಲೆ ಮಸಾಲೆಯನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಯಾವ ಮಸಾಲೆ ಆದರೂ ಕೂಡ ನಡೀತದೆ. ಒಂದು ಪಲಾವ್ ಮಸಾಲೆ ಅಥವಾ ಬಿರಿಯಾನಿ ಮಸಾಲೆಯನ್ನು ಕೂಡ ನಾವಿಲ್ಲಿ ಹಾಕ್ಕೋಬೋದು. ಮಸಾಲೆಯನ್ನು ಕೂಡ ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು 2 ಸೆಕೆಂಡುಗಳ ಕಾಲ ನಾನು ಹಾಗೆ ಬಿಡ್ತೇನೆ. ಹಾಗೆ ಬಿಟ್ಟು ಮತ್ತೊಮ್ಮೆ ಸಹ ನಾನಿಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಈ ಟೈಪಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದು ಕುದಬೇಕು. ಚೆನ್ನಾಗಿ ಕುದ್ದ ಮೇಲೆ ಅದು ಮೇಲೆ ಎಣ್ಣೆ ಹಾಗೆ ಕಾಣ್ತದೆ. ಆ ಟೈಪಲ್ಲಿ ಬಂದಾಗ ಮಾತ್ರ ನಾವಿಲ್ಲಿ ನೀರನ್ನು ಸಹ ನಾವು ಹಾಕ್ಕೊತಾ ಇದ್ದೀನಿ. ಅಂದರೆ ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದು ಡಬಲ್ ನೀರನ್ನು ನಾವಿಲ್ಲಿ ಹಾಕ್ಕೋಬೇಕಾಗುತ್ತೆ. ನಾನು ಬಂದ್ಬಿಟ್ಟು ಇವತ್ತು 1 ಗ್ಲಾಸ್ ಮೇಲೆ ಮತ್ತು ಅರ್ಧ ಗ್ಲಾಸನ್ನು ಅಕ್ಕಿಯನ್ನು ನಾನಿಲ್ಲಿ ತೊಳೆದು ನೆನೆಸಿಟ್ಕೊಂಡಿದ್ದೇನೆ ಸೈಡಲ್ಲಿ. ಹಾಗಾಗಿ ನಾನು ಇದಕ್ಕೆ 3 ಗ್ಲಾಸ್ ಆಗುವಷ್ಟು ನೀರನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಪಲಾವ್ ಮಸಾಲೆಯನ್ನು ಸಹ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆಲ್ಲ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಟಿದ್ದೆ. ಇವಾಗ ಕುದಿ ಬಂದಿದೆ. ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ಟೇಸ್ಟ್ ನೋಡ್ಕೋಬೇಕಾಗುತ್ತೆ. ಉಪ್ಪು ಖಾರ ಎಲ್ಲ ಆಗಿದೆ ಇಲ್ಲ ಅಂತೇಳಿ ಟೇಸ್ಟ್ ನೋಡಿದ ಮೇಲೆ ಅಕ್ಕಿಯನ್ನು ಕೂಡ ನಾನು ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡು ಕೂಡ ನನಗೆ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಮಾತ್ರ ಇದಕ್ಕೆ ಲಾಸ್ಟ್ ಬಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪವನ್ನು ಸಹ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ತುಪ್ಪವನ್ನು ನೋಡ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ಪೂನು ತುಪ್ಪವನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಮುಚ್ಚಳವನ್ನು ಮುಚ್ಚಿ 2 ವಿಜಿಲು ಆಗುವವರೆಗೆ ನಾನು ಇದನ್ನು ಬಿಡ್ತಾ ಇದ್ದೀನಿ. 2 ವಿಜಿಲ್ ಆದರೆ ಇದು ಆಗೋಗ್ತದೆ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ಬನ್ನಿ, ಇವಾಗ 2 ವಿಜಿಲ್ ಆಗಿ ಮತ್ತೆ 2 ನಿಮಿಷಗಳ ಕಾಲ ನಾನು ಬಿಟ್ಟು ಮತ್ತೆ ಇವಾಗ ನೋಡಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂತೇಳಿ. ತುಂಬ ಚೆನ್ನಾಗಿ ಬರುವಂಥದ್ದು ಇದು. ಸೇಮ್ ಬಿರಿಯಾನಿ ಹಾಗೆಯೇ ಬರ್ತದೆ. ಬಟ್ ತುಪ್ಪವನ್ನು ಇತಿಮಿತಿಯಲ್ಲಿ ಹಾಕ್ಕೋಬೇಕಾಗುತ್ತೆ. ಯಾಕಪ್ಪ ಅಂತೇಳಿದರೆ ತುಪ್ಪ ಜಾಸ್ತಿ ಆದಷ್ಟು ಊಟ ಮಾಡಲಿಕ್ಕೆ ಬಾಯಿ ಕಟ್ಟುವಂಥದ್ದು. ಹಾಗಾಗಿ ತುಪ್ಪವನ್ನು ನೋಡ್ಕೊಂಡು ಹಾಕ್ಕೋಬೋದು. ಇದಕ್ಕೆ ತುಂಬ ಟೈಮ್ ಕೂಡ ಹಿಡಿಯೋದಿಲ್ಲ. ಆದಷ್ಟು ಬೇಗದಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ನೋಡಿ, ಇವಾಗ ನಾನು ಪ್ಲೇಟ್ ಇದ್ದೀನಿ. ಎಷ್ಟು ಚೆನ್ನಾಗಿ ಎಷ್ಟೇಯಾಗಿ ಬಂದಿದೆ ಅಂತೇಳಿ. ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣುವಂಥದ್ದು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.